ಸುರಿದ ಅತಿಯಾದ ಮಳೆಯಿಂದ ಹೆಚ್ಚಾಗಿ ಸರ್ಕಾರಿ ಶಾಲಾ ಕಟ್ಟಡಗಳಿಗೆ ಹಾನಿ ಸಂಭವಿಸಿದೆ. ನಿರಂತರ ಮಳೆಯಿಂದಾಗಿ ಶಾಲೆಯ ಮೇಲ್ಛಾವಣಿಗಳು ಸೋರುತ್ತಿರುವುದು, ಗೋಡೆಗಳು ಬಿರುಕು ಬಿಟ್ಟಿರುವುದು, ಕೊಠಡಿಗಳು ಕುಸಿದು ಬಿದ್ದಿರುವುದು, ಕಟ್ಟಡದ ಮೇಲ್ಛಾವಣಿಯ ಸಿಮೆಂಟ್ ಉದುರುತ್ತಿರುವುದು ಸೇರಿದಂತೆ ವಿವಿಧ ಸಮಸ್ಯೆಗಳಿಗೆ ಸರ್ಕಾರಿ ಶಾಲಾ ಕೊಠಡಿಗಳು ತುತ್ತಾಗಿವೆ. ಇಂತಹ ಶಾಲೆಗಳ ಬಗ್ಗೆ ಸರ್ಕಾರ, ಶಿಕ್ಷಣ ಇಲಾಖೆ ಹೆಚ್ಚು ಗಮನ ನೀಡಿ ಕೂಡಲೇ ಕಟ್ಟಡಗಳನ್ನು ದುರಸ್ತಿಗೊಳಿಸುವ ಮೂಲಕ ಪಾಲಕರು ಮತ್ತು ಮಕ್ಕಳ ಆತಂಕ ದೂರ ಮಾಡಲು ಕ್ರಮ ಕೈಗೊಳ್ಳಬೇಕಾಗಿ ದೊಡ್ಡೂರು ಗ್ರಾಮಸ್ಥರು ಹಾಗೂ ಶಾಲೆಯ ಹಳೆ ವಿದ್ಯಾರ್ಥಿಗಳ ಸಂಘದ ಅಧ್ಯಕ್ಷರಾದ ಸುನೀಲ್, ಅಭಿವೃದ್ಧಿಯ ಯುವಕರ ಬಳಗ ಯುವಕರು, ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಡಿಕೆಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ದೊಡ್ಡೂರು ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹೀನಾಯ ಸ್ಥಿತಿಗೆ ತಲುಪಿದೆ. ಕಿತ್ತು ಹೋದ ಛಾವಣಿ, ಮಳೆ ಬಂದ್ರೆ ಸಾಕು ಸೋರುವ ಮಾಳಿಗೆ, ಯಾವಾಗ ಕಟ್ಟಡ ಕುಸಿಯಬಹುದೋ ಎಂಬ ಆತಂಕದಲ್ಲೇ 1ನೇ ತರಗತಿಯಿಂದ 7ನೇ ತರಗತಿಯ ಮಕ್ಕಳು ವ್ಯಾಸಂಗ ಮಾಡುವ ಅನಿವಾರ್ಯ ಪರಿಸ್ಥಿತಿ ಇಲ್ಲಿದೆ. ಸ್ಪಂದಿಸದ ಅಧಿಕಾರಿಗಳು. ಹೌದು, ಕಟ್ಟಡದ ದುಸ್ಥಿತಿ ಕುರಿತು ಸಂಬಂಧಿಸಿದ ಅಧಿಕಾರಿಗಳು ಕಂಡು ಕಾಣದಂತೆ ಜಾಣತನ ಪ್ರದರ್ಶಿಸುತ್ತಿದ್ದಾರೆ. ಶಾಲೆಯ ಮುಖ್ಯ ಗುರುಗಳು ಶಿಥಿಲಗೊಂಡ ಕಟ್ಟಡ ನೆಲಸಮಗೊಳಿಸುವಂತೆ ಹಲವು ಬಾರಿ ಲಿಖಿತ ರೂಪದಲ್ಲಿ ಮೇಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರೂ ಪ್ರಯೋಜನವಾಗಿಲ್ಲ. ಕೂಡಲೇ ಸಂಬಂಧಿತ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಶಿಥಿಲಾವಸ್ಥೆಯಲ್ಲಿರುವ ಶಾಲೆಯ ಕಟ್ಟಡ ನೆಲಸಮಗೊಳಿಸಿ ಹೊಸ ಕಟ್ಟಡ ನಿರ್ಮಿಸಬೇಕೆಂದು ಗ್ರಾಮಸ್ಥರು ಸದ್ಯ ಆಗ್ರಹಿಸಿದ್ದಾರೆ. ಹೆಸರು ಸುನೀಲ್ ಅಂತ, ಈ ಶಾಲೆಯ ಹಳೆಯ ವಿದ್ಯಾರ್ಥಿ. ನಮ್ಮ ಶಾಲೆಯಲ್ಲಿ ಸುಮಾರು ಒಂದು 40ರಿಂದ 50 ವರ್ಷದ ಬಿಲ್ಡಿಂಗ್ ಇದು. ಮಕ್ಕಳೆಲ್ಲ ಕುತ್ಕೊಂಡು ಓದಬೇಕಾದ್ರೆ ಆ ಸೀಲಿಂಗ್ ಎಲ್ಲ ಕೆಳಗಡೆ ಬೀಳೋದು. ಒಂದು ಕೆಲವು ದಿನಗಳ ಹಿಂದೆನೇ ಯಾರೋ ಒಂದು 3 ಜನ 4 ಜನ ಮಕ್ಕಳಲ್ಲಿ ಇರಬೇಕಾದ್ರೆ ಬಿದ್ದು ಸ್ವಲ್ಪ ಪಾರಾಗಿದ್ದಾರೆ. ಅದು ಅಕಸ್ಮಾತಾಗಿ ಏನಾದರೂ ಹೆಚ್ಚು ಕಡಿಮೆ ಆದರೆ ಯಾರು ಜವಾಬ್ದಾರರು? ಎಲ್ಲ ಕಡೆನೂ ಲೆಟರ್ ಕೊಟ್ಟಿದ್ದೀವಿ, ಯಾರು ಇದ್ರ ಬಗ್ಗೆ ತಲೆನೇ ಕೆಡಿಸ್ಕೊತಾ ಇಲ್ಲ. ಇವಾಗ ಇನ್ ಕೇಸ್ ಏನಾದ್ರು ಮಕ್ಕಳಿಗೆ ಹೆಚ್ಚು ಕಮ್ಮಿ ಆದರೆ ಎಲ್ಲ ಬರ್ತಾರೆ, ಎಲ್ಲರೂ ಹೋಗಿ ಹೀರೋ ಆಗ್ತಾರೆ. ಅದು ನಾವಿದ್ದೀವಿ ನೀವಿದ್ದೀವಿ ಅಂತ. ಈಗ ಯಾರು ಹೀರೋ ಆಗ್ತಾರೆ? ಈಗ ಯಾರು ಜವಾಬ್ದಾರರು ಮಕ್ಕಳಿಗೆ? ಅಕಸ್ಮಾತಾಗಿ ಕನ್ನಡ ಏನಾದರೂ ಕುಸಿತು ಯಾರು ಜವಾಬ್ದಾರರು? ಎಲ್ಲ ಕಡೆ ಒಂದು MLAಗೆ ಲೆಟರ್ ಕೊಟ್ಟಿದ್ದೀವಿ, ಪಂಚಾಯತಿಯಲ್ಲಿ ಲೆಟರ್ ಕೊಟ್ಟಿದ್ದೀವಿ, ಯಾರೋ BO ಅವ್ರಿಗೂ ಲೆಟರ್ ಕೊಟ್ಟಿದ್ದೀವಿ, ಏನೇನು ಸ್ಕೂಲ್ಗೆ ಸಂಬಂಧಪಟ್ಟ ಎಲ್ಲ ಕಡೆ ಲೆಟರ್ ಕೊಟ್ಟಿದ್ದೀವಿ. ಯಾರೂ ತಲೆ ಕೆಡಿಸ್ಕೊತಾ ಇಲ್ಲ. ಇದ್ರ ಬಗ್ಗೆ ಯಾರೂ ಎಚ್ಚೆತ್ಕೊಂತಾನೂ ಇಲ್ಲ. ಇದೇ ಥರ ಮುಂದುವರೆದ್ರೆ ನಾವು ಧರಣಿ ಮಾಡ್ತೀವಿ, ಸ್ಕೂಲ್ ಬೀಗ ಹಾಕ್ತೀವಿ, ಧರಣಿ ಮಾಡ್ತೀವಿ. ಇದು ನಮಗೆ ತುಂಬ ಅಂದರೆ ತುಂಬಾ ಇದಾಗಿದೆ. ತುಂಬ ಕಡೆ ಲೆಟರ್ಸ್ ಎಲ್ಲ ಕೊಟ್ಟಿದ್ವಿ, ಯಾರು ಏನು ತಲೆನೇ ಕೆಡಿಸ್ಕೊತಾ ಇಲ್ಲ. ಈ ಥರ ಎಲ್ಲ ಆದರೆ ನಾವು ಮುಂದೆ ಏನು ಮಾಡಬೇಕೋ ಮುಂದಿನ ಕ್ರಮ ತೊಗೊತೀವಿ. ಅವ್ರು ಯಾರೋ ಇವ್ರ ಹತ್ರ MLA ಆದರೆ ನಿಮ್ಗೆ ಎಷ್ಟು ಓಟಗಳು ಹಾಕಿದಾರೋ ಅವ್ರನ್ನೇ ಕೇಳ್ಕೊಳ್ಳಿ, ಇವ್ರನ್ನೇ ಕೇಳ್ಕೊಡಿ. ಇಲ್ಲಿ ಒಂದು MLA ಯಾರೇ ಆಗಲಿ, ಒಂದು ಜವಾಬ್ದಾರಿ ಅಂದರೆ ಅವ್ರು ಸರ್ಕಾರಿ ಶಾಸಕರು. ಎಲ್ಲರೂ ಸರ್ಕಾರಿ ಅಂದರೆ ಎಲ್ಲರೂ ಪ್ರಜಾಪ್ರಭುತ್ವ ಎಲ್ಲರೂ ಬರ್ತಾರೆ ಅವ್ರಿಗೆ. ನೀನು ಓಟ್ ಹಾಕಿದ್ಯಾ, ನೀನು ಓಟ್ ಹಾಕಿಲ್ವೋ ಅದೆಲ್ಲ ಯಾರು ಕೇಳೋದೇ ಇಲ್ಲ. ಯಾರು ಓಟ್ ಹಾಕಿರೋ ಯಾರು ಗೊತ್ತಿರುತ್ತೆ ಅವ್ರು ಓಟ್ ಹಾಕಿ, ನೀನು ಓಟ್ ಹಾಕಿದೆ ನೀನು ಓಟ್ ಹಾಕಿಲ್ಲ. ಊರಲ್ಲಿ ಒಂದು ಊರು ಅಂದರೆ ಕಾಮನ್, ಯಾರೋ ಓಟ್ ಹಾಕ್ತಾರೆ ಬಿಡ್ತಾರೆ, ಅದು ಕಾಮನ್. ಅದು ನೀವು ಇಡೀ ತಾಲೂಕಿಗೆ ಶಾಸಕರು, ನೀವೆಲ್ಲ ಆ ಥರ ಎಲ್ಲ ಮಾತಾಡ್ಬಾರ್ದು. ದಯವಿಟ್ಟು ನಮ್ಮ ಸ್ಕೂಲ್ನ ಒಂದ್ಸರಿ ನೋಡಿ ಪರಿಹಾರ ಮಾಡಿಕೊಡಿ, ದಯವಿಟ್ಟು ಕೇಳ್ಕೊತೀವಿ. ಇಲ್ಲ ಇದಾಗಲ್ಲ ನಾವು ಧರಣಿ ಮಾಡ್ತೀವಿ, ಸ್ಕೂಲೆಲ್ಲ ಬೀಗ ಹಾಕ್ತೀವಿ ನಾವು. ಅಧಿಕಾರಿಗಳನ್ನ ಸ್ವಲ್ಪ ಇದು ಮಾಡಿಬಿಟ್ಟು ಅವರೇ ಮಾಡಿಕೊಟ್ರೆ ನಮ್ಗೆ ಎಲ್ಲ ಚೆನ್ನಾಗಿರುತ್ತೆ. ಇಲ್ಲಿ ಮಕ್ಕಳು ಕಲಿಸೋದು ಕೂಡ ನಮ್ಗೆ ಅನುಕೂಲ ಇರುತ್ತೆ. ಕಲ್ಸೋದಕ್ಕೆ ಭಯ ಆಗುತ್ತೆ ಸರ್. ಕೊಠಡಿಗಳು ಈ ಥರ ಇರೋದು ನೋಡೋದಕ್ಕೆ ನಮ್ಗೆ ಭಯ ಆಗುತ್ತೆ ಸರ್. ಅದೊಂದು ಸ್ವಲ್ಪ ಇದು ಮಾಡ್ತೀವಿ ಅಷ್ಟೇ. ಮಕ್ಕಳು ಓದೋದು ಬೋರ್ಡ್ ಇಲ್ಲ, ಏನಿಲ್ಲ. ಟೀಚರ್ಸ್ ಅಷ್ಟೇ ಭಯ ಬಿಡ್ತಾರೆ. ಇವಾಗ ನಮ್ಮ ಶಾಲೆಯಲ್ಲಿ 200 ಜನ ಮಕ್ಕಳು ಇದ್ದಿದ್ದು, ಈಗ ಬರೀ 82 ಜನ ಬಂದಿದ್ದಾರೆ. ಎಲ್ಲ ಖಾಸಗಿ ಶಾಲೆ ಅಂತ ಹೋಗ್ತಾರೆ. ಸರ್ಕಾರಿ ಶಾಲೆಗೆ ಯಾರು ಮಾಡ್ತಾರೆ? ಈ ಥರ ನೋಡ್ತಾ ಇದ್ದಾರೆ. ಯಾರು ಬರಲ್ಲ ಸರ್ಕಾರಿ ಶಾಲೆಗೆ. ಎಲ್ಲ ಸರ್ಕಾರಿ ಶಾಲೆಗೆ ಉಳಿಸಿ ಬೆಳೆಸಿ ಅಂತಾರೆ. ಯಾವ ಉಳಿಸ್ಬೇಕಾಗ್ತದೆ? ಏನು ಸರ್ಕಾರ ಏನು ಕೈ ನೋಡ್ತಾ ಇದೆ? ಸರ್ಕಾರಿ ಶಾಲೆಗೆ ಏನು ಕೊಡ್ತಾ ಇದೆ? ಮಕ್ಕಳಿಗೆ ಡೆಸ್ಕ್ ಇಲ್ಲ ಕುತ್ಕೊಳ್ಳೋದಕ್ಕೆ, ಎಲ್ಲ ಜೀವಿ ಕುತ್ಕೊಂಡಿದೆ. ಏನು ಸರ್ಕಾರ ಏನು ಕೈ ನೋಡ್ತಾ ಇದೆ? ಸರ್ಕಾರಿ ಶಾಲೆಗೆ ಏನು ಕೊಡುಗೆ ಕೊಡ್ತಾ ಇದೆ? ಒಂದು ಅನಾನುಕೂಲ ಅಂದರೆ ಬೇಕಾದ್ರೆ ಮೈನ್ ಒಂದು ಸರ್ಕಾರದಿಂದ ಸೌಲಭ್ಯ ಬೇಕಾಗಿರೋದು ಒಂದು ಶಾಲೆಗಳು, ರೋಡ್ಸು, ಬಸ್ಸು, ಈ ಥರ ನಾನಾ ರೀತಿ ಬೇಕು. ಇವೇನಿಂದ ಏನು ಬೇಕು? ಏನು ಹೇಳ್ತಾ ಇದೆ ಸರ್ಕಾರ? ಮಳೆ ಬಂದರೆ ಮಕ್ಕಳೆಲ್ಲ ಆಚೆ ಕಟ್ಕೋಬೇಕು.